ಫ್ಲೈಟ್ ಎಂಜಿನ್. ವಿಮಾನ ಟೇಕಾಫ್ಗೂ ಮುನ್ನ ಇಂಜಿನ್ಗೆ ಸತ್ತ ಕೋಳಿ ಎಸೆಯುವುದ್ಯಾಕೆ? ಕಾರಣ ಗೊತ್ತಾದ್ರೆ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ. ನಾವು ವಿಮಾನ ನಿಲ್ದಾಣದಲ್ಲಿ ನಿಂತು ಬೃಹತ್ ವಿಮಾನವೊಂದು ಆಕಾಶಕ್ಕೆ ಹಾರುವುದನ್ನು ನೋಡುವಾಗ ಒಂದು ಪ್ರಶ್ನೆ ಮೂಡುವುದು ಸಹಜ. ನೆಲಕ್ಕೆ ಹತ್ತಿರದಲ್ಲಿ, ಅಂದರೆ ಟೇಕಾಫ್ ಅಥವಾ ಲ್ಯಾಂಡಿಂಗ್ ಸಮಯದಲ್ಲಿ ಆಕಾಶದಲ್ಲಿ ಹಾರಾಡುವ ಅಸಂಖ್ಯಾತ ಹಕ್ಕಿಗಳು ವಿಮಾನಕ್ಕೆ ಡಿಕ್ಕಿ ಹೊಡೆಯಬಹುದಲ್ಲವೇ? ಒಂದು ಪುಟ್ಟ ಹಕ್ಕಿ ಅಷ್ಟು ದೊಡ್ಡ ವಿಮಾನಕ್ಕೆ ಬಡಿದರೆ ಏನಾದೀತು? ಹಕ್ಕಿ ಸತ್ತು ಹೋಗುತ್ತೆ, ವಿಮಾನಕ್ಕೆ ಏನೂ ಆಗಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ಖಂಡಿತ ತಪ್ಪು. ಒಂದು ಸಣ್ಣ ಹಕ್ಕಿಯಿಂದ ನೂರಾರು ಜನರ ಪ್ರಾಣಕ್ಕೆ ಕುತ್ತು ಬಂದಿರುವ ಘಟನೆಗಳು ನಡೆದಿವೆ. ಸಣ್ಣ ಹಕ್ಕಿ, ದೊಡ್ಡ ಅನಾಹುತ. ಒಂದು ವಿಮಾನ ಗಂಟೆಗೆ 350-500 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುತ್ತದೆ. ಅಷ್ಟು ವೇಗದಲ್ಲಿರುವಾಗ ಒಂದು ಸಣ್ಣ ಕಲ್ಲು ಅಥವಾ ಹಕ್ಕಿ ಬಂದು ಬಡಿದರೂ ಅದರ ಪರಿಣಾಮ ಬಾಂಬ್ ಸ್ಫೋಟದಂತಿರುತ್ತದೆ. ಹಲವು ಬಾರಿ ಹಕ್ಕಿಗಳು ವಿಮಾನದ ವಿಂಡ್ಶೀಲ್ಡ್ಗೆ ಅಪ್ಪಳಿಸಿ ಅದು ಪುಡಿಪುಡಿಯಾಗಿ ಪೈಲಟ್ಗೆ ಗಾಯಗಳಾಗಬಹುದು. ಇದಕ್ಕಿಂತಲೂ ಅಪಾಯಕಾರಿ ಸನ್ನಿವೇಶವೆಂದರೆ ಹಕ್ಕಿ ನೇರವಾಗಿ ವಿಮಾನದ ಎಂಜಿನ್ ಒಳಗೆ ಹೋದಾಗ. ಆಗ ಎಂಜಿನ್ನ ಬ್ಲೇಡ್ಗಳು ಮುರಿದು ಬೆಂಕಿ ಹೊತ್ತಿಕೊಂಡು ಎಂಜಿನ್ ಸಂಪೂರ್ಣವಾಗಿ ನಿಂತು ಹೋಗಬಹುದು. ಇದು ಕೆಲವೇ ಕ್ಷಣಗಳಲ್ಲಿ ವಿಮಾನ ಪತನಗೊಳ್ಳಲು ಕಾರಣವಾಗಬಹುದು. ಚಿಕನ್ ಗನ್ ಎಂಬ ವಿಚಿತ್ರ ಪರೀಕ್ಷೆ. ಹೌದು, ನೀವು ಕೇಳಿದ್ದು ನಿಜ. ವಿಮಾನ ತಯಾರಕ ಕಂಪನಿಗಳು ವಿಮಾನವನ್ನು ಹಾರಾಟಕ್ಕೆ ಬಿಡುಗಡೆ ಮಾಡುವ ಮೊದಲು ಒಂದು ವಿಚಿತ್ರ ಆದರೆ ಅತ್ಯಂತ ವೈಜ್ಞಾನಿಕವಾದ ಪರೀಕ್ಷೆಯನ್ನು ನಡೆಸುತ್ತವೆ. ಅದಕ್ಕೆ ಬರ್ಡ್ ಸ್ಟ್ರೈಕ್ ಟೆಸ್ಟ್ ಎಂದು ಕರೆಯುತ್ತಾರೆ. ಇದಕ್ಕಾಗಿ ಚಿಕನ್ ಗನ್ ಎಂಬ ವಿಶೇಷ ಯಂತ್ರವನ್ನು ಬಳಸುತ್ತಾರೆ. ಇದೇನು ಕೋಳಿ ಹಿಡಿಯುವ ಗನ್ ಅಲ್ಲ. ಇದು ಗಾಳಿಯ ಒತ್ತಡದಿಂದ ಕೆಲಸ ಮಾಡುವ ಒಂದು ದೊಡ್ಡ ಫಿರಂಗಿ. ಈ ಪರೀಕ್ಷೆಯಲ್ಲಿ ವಿಮಾನದ ಎಂಜಿನ್, ಕಾಕ್ಪಿಟ್ನ ಗಾಜು ಮತ್ತು ರೆಕ್ಕೆಗಳಂತಹ ಪ್ರಮುಖ ಭಾಗಗಳನ್ನು ಒಂದು ಗಟ್ಟಿಯಾದ ಫ್ರೇಮ್ನಲ್ಲಿ ಅಳವಡಿಸಲಾಗುತ್ತದೆ. ನಂತರ ಚಿಕನ್ ಗನ್ ಬಳಸಿ ಸತ್ತ ಕೋಳಿಯನ್ನು ಸಾಮಾನ್ಯವಾಗಿ 2-4 ಕೆಜಿ ತೂಕದ ವಿಮಾನದ ವೇಗಕ್ಕೆ ಸಮನಾದ, ಅಂದರೆ ಗಂಟೆಗೆ 300-500 ಕಿಮಿ ವೇಗದಲ್ಲಿ ಆ ಭಾಗಗಳ ಮೇಲೆ ಹಾರಿಸಲಾಗುತ್ತದೆ. ಯಾಕೆ ಕೋಳಿಯನ್ನೇ ಬಳಸುತ್ತಾರೆ? ಆಕಾಶದಲ್ಲಿ ಹಾರುವ ಹಕ್ಕಿಗಳ ದೇಹದ ತೂಕ ಮತ್ತು ಮೃದುತ್ವವನ್ನು ಕೋಳಿಯ ದೇಹವು ಹೆಚ್ಚು ಕಡಿಮೆ ಹೋಲುತ್ತದೆ. ಹಾಗಾಗಿ ನಿಜವಾದ ಹಕ್ಕಿ ಡಿಕ್ಕಿ ಹೊಡೆದರೆ ಏನಾಗಬಹುದು ಎಂಬುದರ ನಿಖರವಾದ ಚಿತ್ರಣ ಈ ಪರೀಕ್ಷೆಯಿಂದ ಸಿಗುತ್ತದೆ. ಕೆಲವೊಮ್ಮೆ ನಕಲಿ ಹಕ್ಕಿಗಳು ಅಥವಾ ಜೆಲಾಟಿನ್ನಿಂದ ಮಾಡಿದ ಉಂಡೆಗಳನ್ನು ಬಳಸುತ್ತಾರೆ. ವಿಮಾನದ ಭಾಗಕ್ಕೆ ಅಪ್ಪಳಿಸುವ ಪ್ರತಿ ಕ್ಷಣವನ್ನು ಹೈಸ್ಪೀಡ್ ಕ್ಯಾಮೆರಾದಲ್ಲಿ ಸೆರೆಹಿಡಿಯಲಾಗುತ್ತದೆ. ನಂತರ ಇಂಜಿನಿಯರ್ಗಳು ಅದನ್ನು ಕೂಲಂಕಷವಾಗಿ ಪರಿಶೀಲಿಸುತ್ತಾರೆ. ಎಂಜಿನ್ ಬ್ಲೇಡ್ಗಳು ಮುರಿದಿವೆಯೇ? ವಿಂಡ್ಶೀಲ್ಡ್ ಒಡೆದಿದೆಯೇ? ರೆಕ್ಕೆಗಳಿಗೆ ಹಾನಿಯಾಗಿದೆಯೇ? ಎಲ್ಲವನ್ನೂ ವಿಶ್ಲೇಷಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಸುರಕ್ಷತಾ ನಿಯಮಗಳ ಪ್ರಕಾರ ಹಕ್ಕಿ ಎಂಜಿನ್ಗೆ ಬಡಿದ ನಂತರವೂ ಆ ಎಂಜಿನ್ ಕನಿಷ್ಠ 2 ನಿಮಿಷಗಳ ಕಾಲ 75% ಶಕ್ತಿಯಲ್ಲಿ ಕೆಲಸ ಮಾಡಬೇಕು. ಯಾಕೆಂದರೆ ಒಂದು ವೇಳೆ ನಿಜವಾಗಿಯೂ ಹಕ್ಕಿ ಬಡಿದು ಒಂದು ಎಂಜಿನ್ ಫೇಲ್ ಆದರೆ ಪೈಲಟ್ಗೆ ವಿಮಾನವನ್ನು ಸುರಕ್ಷಿತವಾಗಿ ಹತ್ತಿರದ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಮಾಡಲು ಅಷ್ಟು ಸಮಯ ಬೇಕೇ ಬೇಕು. ಈ ಕಠಿಣ ಪರೀಕ್ಷೆಯಲ್ಲಿ ಪಾಸಾಗದ ಹೊರತು ಯಾವುದೇ ವಿಮಾನಕ್ಕೆ ಹಾರಾಟ ನಡೆಸಲು ಅನುಮತಿ ಸಿಗುವುದಿಲ್ಲ.